ಚಿತ್ರದುರ್ಗ ಡಿಸ್ಟ್ರಿಕ್ಟ್ ರಾಮಗಿರಿ ಅಲ್ಲ ಹೊಳಲ್ಕೆರೆ ತಾಲೂಕು ರಾಮಗಿರಿ ಹೋಬಳಿಯ ರಾಮಗಿರಿ ಗ್ರಾಮದ ಮರಳಪ್ಪ ಎಂಬ ನಾನು. ಸುಮಾರು ನನ್ನ ಇದರಲ್ಲಿ ಅನುಭವದಲ್ಲಿ 4 ಎಕರೆ ಅಡಿಕೆ ತೋಟ ಮಾಡಿದ್ದೀನಿ. ಅಡಿಕೆ ತೋಟ ಈಗ 14 ವರ್ಷದವು, 14 ವರ್ಷ 12 ವರ್ಷದವು. 12 ವರ್ಷದಲ್ಲಿ ನಾನು ಯಾವಾಗಲೂ ಕೆಮಿಕಲ್ಸ್ ಗೊಬ್ಬರವನ್ನೇ ಯೂಸ್ ಮಾಡ್ತಿದ್ದೆ. ನನಗೆ ಈ ದನಿನ ಗೊಬ್ಬರ ಅದು ಯಾವುದೂ ಸಿಕ್ಕಲೇ ಅಲ್ಲ. ಎಲ್ಲ ಹೆಚ್ಚಿಗೆ ಇದರಿಂದ ದನಿನ ಗೊಬ್ಬರ ಸಿಗೋದೇ ಇಲ್ಲ. ನಾವು ಸಹ ಒಬ್ಬಂಟಿಗೆ ಇರೋದ್ರಿಂದ ಕೆಮಿಕಲ್ ಗೊಬ್ಬರಗಳನ್ನು ಯೂಸ್ ಮಾಡ್ತಿದ್ದೆ. ಕೆಮಿಕಲ್ ಗೊಬ್ಬರ ಯೂಸ್ ಮಾಡೋದ್ರಿಂದ ನನಗೆ ಸ್ವಲ್ಪ ಭಾಳ ಗಿಡಗಳಿಗೆ ನಷ್ಟ ಆಯಿತು. ಯಾಕೆ ಹಿಂಗೆ ಆಗ್ತಾಯಿದೆ? ಗಿಡಗಳು ಬೆಳಿತವೆ, ಫಸಲು ಬರೋ ಟೈಮಲ್ಲಿ ಸಣ್ಣಕ್ಕಾಗೋದು, ಇಳುವರಿ ಕಡಿಮೆ ಆಗೋದು, ಈ ಥರ ನನಗೆ ಅನುಭವ ಸಿಕ್ತು. ಅದರಿಂದ ಏನು ಮಾಡಬೇಕು? ಸಾವಯವ ಗೊಬ್ಬರ ಉಪಯೋಗಿಸ್ಬೇಕು, ಆರ್ಗ್ಯಾನಿಕ್ ಕಂಪ್ನಿ ಉಪಯೋಗಿಸ್ಬೇಕು ಅಂತ ನನಗೊಂದು ಗೈಡೆನ್ಸ್ ಸಿಕ್ತು. ಆವಾಗಿಂದ ನಾನು ಸುಮಾರು ಈಗ ಒಂದು 2 ವರ್ಷದಿಂದಲೂ ಸ್ವಲ್ಪ ಆರ್ಗ್ಯಾನಿಕ್ಕು ಸಾವಯವ ಗೊಬ್ಬರ ಉಪಯೋಗಿಸ್ತಾ ಇದ್ದೀನಿ. ಆದರೆ ಗಿಡಗಳು ಇಂಪ್ರೂವ್ಮೆಂಟ್ ಆಗಿದೆ, ನನಗೆ ಸಫಿಷಿಯೆಂಟ್ ಆಗಿದೆ. ಈ ಆರ್ಗ್ಯಾನಿಕ್ ಕಂಪ್ನಿ ಉಪಯೋಗಿಸೋದ್ರಿಂದ ನನಗೆ ಸಫಿಷಿಯೆಂಟ್ ಆಗಿದೆ. ನೋಡ್ತಾ ಇದ್ದೀನಿ ನಾನು ಡೈಲಿ ತೋಟದಲ್ಲಿ 2-3 ಸರಿ ಓಡಾಡ್ತೀನಿ. 4 ಕಿಲೋಮೀಟ್ರ್ ಆಗುತ್ತೆ ಮನೆಯಿಂದ ಇಲ್ಲಿಗೆ. ಬರ್ತೀನಿ, ನೋಡ್ತೀನಿ ಗಿಡಗಳು ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಾಯಿತ್ತಲ್ಲ ಆರ್ಗ್ಯಾನಿಕ್ ಕಂಪ್ನಿಯಿಂದ. ಇದು ಅಕ್ಷಯ ಅರೇಕಾ ಗೋಲ್ಡು, ಅರೇಕಾ ಸ್ಪೆಷಲ್ಲು ಮತ್ತು ಬೇವಿನ ಹಿಂಡಿ. ಫಸ್ಟ್ ಪಾಯಿಂಟ್ ಬೇವಿನ ಹಿಂಡಿ. ಆಮೇಲೆ ನಾವು ಜೀವಾಮೃತ ಮಾಡ್ಕೋಬೇಕು. ನಮ್ಮಲ್ಲೇ ಇರ್ತಕ್ಕಂಥ ಜೀವಾಮೃತ, ಕಡಲೆ ಹಿಟ್ಟು, ಬೆಲ್ಲ, ಆಮೇಲೆ ದನಿನ ಗಂಜು, ಈ ಥರ ಮಾಡ್ಕೊಂಡು ನಾವು ಜೀವಾಮೃತವನ್ನು ನಾವು ಗಿಡಗಳಿಗೆ 200 ಲೀಟ್ರು ಡ್ರಮ್ಮಿನಲ್ಲಿ 5 ಲೀಟ್ರು ಅದು ಬಯೋ ಆರ್ಗ್ಯಾನಿಕ್ಕನ್ನು ಹಾಕಿ, ಅದಕ್ಕೆ ಕಡಲೆ ಹಿಟ್ಟು ಗೊಬ್ಬರನೆಲ್ಲ ಹಾಕಿ ಮಿಕ್ಸ್ ಮಾಡಿ 4-5 ದಿವಸ ಬಿಟ್ಟು ಅದನ್ನು ವೆಂಚುರಿ ಮೂಲಕನ ನಾವು ಡ್ರಮ್ಮಿನ ಒಂದೊಂದು ತಂಬಿಗೆ ಮೂಲಕ ಆ ತಂಬಿಗೆ ಮೂಲಕ ಗಿಡಕ್ಕೆ ನಾವು ಹಾಕಿದರೆ ಜೀವಾಮೃತ, ಗಿಡ ಹೊಡೆದೇ ಇರ್ತಕ್ಕಂಥ ಗೊನೆಗಳು ಸಹ ಹೊಡಿತಾ ಇದ್ದಾವೆ. ಸುಮ್ಮನೆ ಈಗ ಅವು ಹಂಗೆ ಇದ್ದು ಒಂದಿಗೆ ಸಹ ಗಿಡಗಳು ಅವು ಹೊಳಿತಾ ಇರಲ್ಲ. 150-200 ಗಿಡಗಳು ಈಗೆಲ್ಲವೂ ಹೊಟ್ಟೆ ಆಗ್ತಾ ಇದ್ದಾವೆ, ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಆರ್ಗ್ಯಾನಿಕ್ ಕಂಪ್ನಿಯ ಗೊಬ್ಬರವನ್ನು ನಾವು ಉಪಯೋಗಿಸ್ಬೇಕು. ಅವರು ಸಹ ನಮಗೆ ರೈತರಿಗೆ ಆರ್ಗ್ಯಾನಿಕ್ ಕಂಪ್ನಿಯವರು ಈ ಥರ ಮಾಹಿತಿ ಕೊಡಬೇಕು. ಎಲ್ಲರೂ ಸಹ ತಿಳ್ಕೊಂಡ್ರೆ ಇರೋದಿಲ್ಲ, ತಿಳಿದೇ ಇರ್ತಕ್ಕಂಥವ್ರು ಇರ್ತಾರೆ. ಮಾಹಿತಿ ಕೊಡ್ಬೇಕು. ಅವರು ಉಪಯೋಗಿಸ್ರಿ ಆರ್ಗ್ಯಾನಿಕ್ ಕಂಪ್ನಿನ. ನೀವು ಕೆಮಿಕಲ್ ಗೊಬ್ಬರವನ್ನು ಉಪಯೋಗಿಸ್ತೀರಿ, ಅದು ಎಷ್ಟು ತಿಂಗಳು? ಕೇವಲ 2 ತಿಂಗಳು, ಮತ್ತೆಲ್ಲ ನೆಕ್ಸ್ಟ್ ಇಲ್ಲ. ನೀವು ಹಾಕೋದು ಯಾವಾಗ? ಒಂದೇ ಸರಿ ಗೊಬ್ಬರ. ಒಂದು ಸಾರಿ ಗೊಬ್ಬರ ಹಾಕ್ಬಿಟ್ರೆ ಆಗೋದು, ನೀವು ಹಾಕಲ್ಲ. ಯಾರೂ ಹಾಕಲ್ಲ ರೈತರು. ಅದು ಯಾವಾಗ ಮಳೆ ಬಂದಾಗ ಹಿರೇಪುಷ್ಯ ಚಿಕ್ಕಪುಷ್ಯ ಮಳೆಯಲ್ಲಿ ಅವಾಗ ಗೊಬ್ಬರ ಹಾಕ್ತಾರೆ. ಪ್ರತಿ 3 ತಿಂಗಳಿಗೆ ಸರಿ, 4 ತಿಂಗಳಿಗೆ ಸರಿ ಸ್ವಲ್ಪ ಕೊಟ್ಕೊಂತ ಹೋಗ್ರಿ. ಒಂದೇ ಸರಿ ಕೊಡಬಾರ್ದು ಅಂತೆಲ್ಲ. ಅದನ್ನು ನಮಗೆ ಹೇಳಿದರು. ನಾವು ಆ ಥರ ಈ ಥರ ಮಾಡ್ತಾ ಇದ್ದೀವಿ. ನೀವು 3 ತಿಂಗಳಿಗೆ ಸರಿ, 4 ತಿಂಗಳಿಗೆ ಸರಿ ಕೊಡಿ, ಗೊಬ್ಬರ ಕೊಡಿ. ಆರ್ಗ್ಯಾನಿಕ್ ಕಂಪ್ನಿ ಸಾವಯವ ಗೊಬ್ಬರ, ದನಿ ಗೊಬ್ಬರ, ಅದಕ್ಕೆ ಆಹಾರ ಬೇಕು. ನಾವು ಒಂದೇ ಸರಿ ಕೊಟ್ಬಿಟ್ರೆ ಆಗ್ಯವತ್ತಾ? ಅದು ಹೆಂಗೆ ನಮಗೆ ಫಸಲಲ್ಲಿ ಸಿಗುತ್ತೆ? ಫಸಲು ಬರಲಿಲ್ಲ. ನಾವು ಎಲ್ಲ ಈಗ ಅಡಿಕೆ ಬೆಳೆಗಾರರು ಫೈನಾನ್ಸಿಗೆ ಹೊಂಟ್ಬಿಟ್ಟಿದ್ದೀವಿ. ದುಡ್ಡು, ಆಹಾರವನ್ನು ಬೆಳೆಯಲ್ಲ, ದುಡ್ಡಿಗೆ ಹೊಂಟ್ಬಿಟ್ಟಿದ್ದೀವಿ. ಈ ಥರ ನಮಗೆ ಇದರಿಂದ ನಾವು ಆರ್ಗ್ಯಾನಿಕ್ ಕಂಪ್ನಿಗಳನ್ನು ಉಪಯೋಗಿಸಿ, ಗೊಬ್ಬರವನ್ನು ಉಪಯೋಗಿಸಿ ನಾವು ರೈತರು ಸಂತುಷ್ಟರಾಗಬೇಕು. ಇದನ್ನು ಅವರು ಸಹ ಮಾರ್ಗದರ್ಶನ ನೀಡಬೇಕಂತಂದು ನಾನು ಮತ್ತೊಮ್ಮೆ ಆರ್ಗ್ಯಾನಿಕ್ ಕಂಪ್ನಿಯವರಿಗೆ ಕಳಕಳಿಯಿಂದ ಕೇಳಿಕೊಳ್ತೀನಿ.